ನಮ್ಮ ಕರ್ನಾಟಕದ ಈ ಜಿಲ್ಲೆಯ ಮೆಣಸಿನಕಾಯಿ ಎಷ್ಟು ಫೇಮಸ್ ಅಂದ್ರೆ ಇಲ್ಲಿಂದ US, ಜಪಾನ್, ಯುರೋಪ್ಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಡೇ 11 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಏಲಕ್ಕಿ ನಾಡು ಹಾವೇರಿ. ಹಾವೇರಿ ಎಂಬ ಹೆಸರು 2 ಕನ್ನಡ ಪದಗಳಿಂದ ಬಂದಿದೆ, ಹಾವು ಮತ್ತು ಕೇರಿ. ಇವೆರಡು ಪದಗಳು ಸೇರಿ ಹಾವೇರಿ ಆಗಿದೆ. ಹಾವೇರಿ ಜಿಲ್ಲೆಯ ಸುತ್ತಳತೆ ಅಂದಾಜು 4823 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,55,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 77%. ಹಾವೇರಿಯಲ್ಲಿ ಒಟ್ಟು 8 ತಾಲೂಕುಗಳಿವೆ: ಶಿಗ್ಗಾವಿ, ಸವನೂರು, ಹಂಗಲ್, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು ಹಾಗೂ ಕೊನೆಯದಾಗಿ ರಟ್ಟಿಹಳ್ಳಿ. ಹಾವೇರಿಯ ಪ್ರಮುಖ ಸ್ಥಳಗಳು ಸಿದ್ದೇಶ್ವರ ಟೆಂಪಲ್, ತರಕೇಶ್ವರ ಟೆಂಪಲ್, ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ, ಬಂಕಾಪುರ ನವಿಲುಧಾಮ, ಉತ್ಸವ ರಾಕ್ ಗಾರ್ಡನ್ ಹಾಗೂ ಕೊನೆಯದಾಗಿ ನಗರೇಶ್ವರ ಟೆಂಪಲ್. ಹಾವೇರಿ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಹಾವೇರಿಯ ಬ್ಯಾಡಗಿ ಮೆಣಸಿನಕಾಯಿಗೆ ಹೆಸರುವಾಸಿಯಾಗಿದ್ದು US, ಜಪಾನ್, ಯುರೋಪ್ಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಹಾಗೂ GI ಟ್ಯಾಗ್ ಕೂಡ ಹೊಂದಿದೆ. ಹಾಗೂ ವಿಶ್ವದ ಮೊದಲ ಮತ್ತು ಏಕೈಕ ಜನಪದ ವಿಶ್ವವಿದ್ಯಾಲಯ ಹಾವೇರಿಯ ಶಿಗ್ಗಾಂವ್ನಲ್ಲಿದೆ. ಇದು ಗ್ರಾಮೀಣ ಸಂಸ್ಕೃತಿ, ಬುಡಕಟ್ಟು ಪರಂಪರೆ ಮತ್ತು ಜನಪದ ಕಲೆಗಳ ಸಂರಕ್ಷಣೆಗೆ ಈ ಸಂಸ್ಥೆ ಅರ್ಪಿತವಾಗಿದೆ. ಕೊನೆಯದಾಗಿ ಶ್ರೇಷ್ಠ ವ್ಯಕ್ತಿಗಳಾದ ಸರ್ವಜ್ಞ, ಸಂತ ಶಿಶುನಾಳ ಶರೀಫರು, ಕನಕದಾಸರು, ಗಾನಯೋಗಿ ಪಂಚಾಕ್ಷರಿ ಗವಾಯಿಯವರ ಜನ್ಮಸ್ಥಳ ಹಾವೇರಿ. ನೀವು ಯಾವ ಜಿಲ್ಲೆಯವರೆಂದು ಕಮೆಂಟ್ ಮಾಡಿ. ಈ ಸೀರೀಸ್ ನ ನೀವು ಸಪೋರ್ಟ್ ಮಾಡಲು ಮಿಸ್ ಮಾಡದೆ ಈ ರೀಲ್ ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೂ